ಜಮೀರ್ ಅಹಮದ್ ಅವರು ಕೃಷ್ಣಾಂತೀತ ನಾಯಕರವರು, ಜಾತ್ಯತೀತ ನಾಯಕರವರು. ಅವರು ಮುಂಬರುವ ಚುನಾವಣೆ ಒಳಗಿರಲಿ ಅಥವಾ ಇದೇ ಅವಧಿ ಒಳಗೆ ಉಪಮುಖ್ಯಮಂತ್ರಿ ಆಗುವ ಚಾನ್ಸ್ ಐತೆ. ಅವ್ರದ್ದು ಒಂದು ಅಲ್ಪಸಂಖ್ಯಾತರ ಅಷ್ಟೇ ಅಲ್ಲ, ಸರ್ವ ಸಮಾಜದ ನಾಯಕರವರು, ಆಪತ್ತ ಬಾಂಧವರವರು. ಯಾರು ಕಷ್ಟ ಆಗಿರ್ತಾರೆ ಅವರ ಕಷ್ಟಗಳನ್ನು ದೂರ ಮಾಡುವ ಒಂದು ನಾಯಕ ಅವರು. ಆ ನಿಟ್ಟಿನೊಳಗೆ 2023ರ ಒಂದು ಚುನಾವಣೆ ಏನು ನಡೆದಿತ್ತು, ಸಾವಿರ ಚುನಾವಣೆ ಬಾಗಲಕೋಟೆ ನಗರದಲ್ಲಿ ಬಂದಿದ್ದರು ಅವರು. ಬಾಗಲಕೋಟೆ ನಗರ ಮುಳುಗಡೆ ಪ್ರದೇಶ ಇರೋದ್ರಿಂದ ಇಲ್ಲಿ 42 ಮಸೂತಿಗಳದಾವು, 46 ಜಮಾತುಗಳದಾವು. ಆ ಜಮಾತಗಳ ಮತ್ತು ಮಸೂತಿಗಳ ಭಾಳಷ್ಟು ಸಮಸ್ಯೆಗಳದಾವು. ಅಂದರೆ BTT ಒಳಗೆ ಏನು ಮುಳುಗಡೆಗೆ ಒಳಪಟ್ಟುವಂಥ ಮಸೂತಿಗಳು ಇರಲಿ, ಇವತ್ತು ಜಮಾತದ ಒಂದು ಆಸ್ತಿ ಪಾಸ್ತಿಗಳ ಇರಲಿ, ಅದು ಎಲ್ಲ ಸರಿಯಾಗಿ ಪರಿಹಾರ ಸಿಗಬೇಕು. ಮತ್ತು ಆ ಜಮಾತಗಳ ಇರುವಂಥ ಒಂದು ಸಮಸ್ಯೆಗಳನ್ನು ಬರುವಂಥ ಸರ್ಕಾರಗಳು ಆಗಲಿ, ಇವತ್ತು ಬರುವಂಥ ಶಾಸಕರುಗಳು ಆಗಲಿ ಪರಿಹಾರ ಮಾಡಬೇಕಂತೇಳಿ 2023ಕ್ಕೆ ಏನು ಚುನಾವಣೆಗೆ ಬಂದಿದ್ರಲ್ಲ, ನಮ್ಮ ಎಲ್ಲ ಜಮಾತಗಳಿಗೆ ಅವರು ಒಂದು ವಚನ ಕೊಟ್ಟು ಹೋಗಿದ್ರು. ನಾವು ಚುನಾವಣೆ ನಮ್ಮ ಬಾಗಲಕೋಟೆಯಲ್ಲಿ ಗೆದ್ರೆ, ನಮ್ಮ ಸರ್ಕಾರ ರಚನೆ ಆದ್ರೆ, ನಿಮಗೆ ಯಾವುದೇ ಸಮಸ್ಯೆ, ಜಟಿಲ ಸಮಸ್ಯೆ ಇದ್ದರೂ ಕೂಡ ನಾವು ಪರಿಹಾರ ಮಾಡ್ತೀವಿ ಅಂತೇಳಿ ವಚನ ಕೊಟ್ಟು ಹೋಗಿದ್ರು ಜಮೀರ್ ಅಹಮದ್ ಅವರು. ಭಾಳ ನಮಗೆ